ಪರೀಕ್ಷೆ ಎಲ್ಲ ನಿಮ್ಮದು? ಮತ್ತೆ ಕಾಲೇಜ್ ಯಾವಾಗ ಮುಗಿತತಿ? ಇನ್ನು ಎಷ್ಟು ದಿನ ಐತೆ ಕಾಲೇಜು? ಇಲ್ಲ, ಪರೀಕ್ಷೆ ಇನ್ನು 4-5 ದಿನ ಅಷ್ಟೇ ಇರೋದು. ಶುರು ಆಗ್ತದವೆ. ಆಮೇಲೆ ಕಾಲೇಜ್ ರಜಾನೆ. ಇನ್ನೊಂದು ವರ್ಷ ಇದೆ ನಂದು ಇಂಜಿನಿಯರಿಂಗ್. ನಿಮ್ಮ ಜೊತೆ ಮಾತಾಡಬೇಕು ಅಂತಂದು ಕಾಯ್ತಾ ಇದ್ದೆ ನಾನು. ಅವತ್ತು ಹೆಣ್ಣು ನೋಡೋಕೆ ಬಂದಾಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡೆ, ಅವತ್ತು ಆಗಲೇ ಇಲ್ಲ. ಹಂಗೆ ಮತ್ತೊಂದು 2 ದಿನ ಬಿಟ್ಟು ಇದು ಮಾಡೋಕ್ಕೆ ಅಲ್ಲೇ ಹುಡಿ ತುಂಬ ಶಾಸ್ತ್ರ ಅದು ಇದು ಅಂತಂದು ಹೆಣ್ಣು ಫಿಕ್ಸ್ ಮಾಡ್ಕೊಳ್ಳೋದು ಅಂತಂದು ಮಾಡೇ ಬಿಟ್ರು. ಹಾಗೇ ಇರಲಿಲ್ಲ. ಅದಕ್ಕೆ ಇವತ್ತು ಖುದ್ದಾಗಿ ಮಾತಾಡೋಣ ಅಂತಲೇ ಬಂದೆ. ಹೌದಾ? ನಿಮ್ಮ ಬಗ್ಗೆ ಏನಾರು ಇದ್ರೆ ಹೇಳ್ರಿ, ಮಾತಾಡ್ರಿ, ಸುಮ್ಮನಾಗ್ಬಿಟ್ರಲ್ಲ. ಇಲ್ಲ, ನಂದು ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ನಂದು ಇಂಜಿನಿಯರಿಂಗ್ ಮದುವೆ ಆದಮೇಲೆ ಕೂಡ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬೇಕು, ಮಾಡಿ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗ್ಲೇಬೇಕಾ ನೀವು? ಇಲ್ವಲ್ಲ, ನಾವು ನಿಮ್ಮ ಅಪ್ಪ ಅವನ ಹತ್ರ ಮಾತಾಡಿದಾರಲ್ಲ, ಏನು ಮುಂದಕ್ಕೆ ಏನು ಓದ್ಸೋದು ಗೀಸೋದು ನಿಮ್ಮ ಇಷ್ಟ, ಕೆಲ್ಸಕ್ಕೆ ಕಳ್ಸೋದು ನಿಮ್ಮ ಇಷ್ಟ ಅಂತಂದು ಹೇಳಿದ್ದಾರೆ. ಓದ್ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ಬೇರೆ ಅಂತ ಇದ್ದೀರಾ ನೀವು? ಇಲ್ಲ, ನಾನು ಅದಕ್ಕೆ ಅಂತಾನೆ ನಾನು ಇದಕ್ಕೆ ಒಪ್ಕೊಂಡಿರೋದು. ಇಲ್ಲ ಅಂದ್ರೆ ನಾನು ಮದುವೆಗೆ ಒಪ್ಕೊಳ್ತಾ ಇರಲಿಲ್ಲ. ನಾನು ಓದಬೇಕು. ನಾನು ಇನ್ನೂ 1 ವರ್ಷ ಇದೆ. ಇಷ್ಟು ವರ್ಷ ಓದ್ಕೊಂಬಂದು ನಾನು ಈಗ ಕೊನೆ ಮುಗಿಯಕ್ಕೆ ಬಂದೈತಿ. ಈಗ ನಾನು ಬಿಟ್ಟರೆ ನನಗೆ ಯಾಕೋ ಅದು ಸರಿ ಕಾಣಿಸಲ್ಲ. ನಂದು ಗೋಲ್ ಇರೋದೇ ನಾನು ಕೆಲಸ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೇ ನನಗಿರೋದು. ಓಹೋ, ಈಗ ಎಲ್ಲೋ ದೊಡ್ಡ ಪ್ಲಾನಿಂಗ್ ಮಾಡ್ಕೊಂಡಿದ್ದಾಳೆ. ಈಗ ಮಾತಾಡಿದ್ರೆ ಸುಮ್ಮನೆ ಎಲ್ಲ ಕೆಟ್ಟೋಗ್ಬಿಡ್ತೈತಿ. ನೋಡೋಣ ಮದುವೆ ಒಂದಾಗಲಿ, ಆಮೇಲೆ ಇನ್ನೆಲ್ಲೋ ಮಕ್ಳು ಮರೆ ಅದು ಮನೆ ಕೆಲಸ ಅಂತಂದು ಮಾಡ್ಕೊಂಡು ಬಿದ್ದಿರ್ತಾಳೆ ಅಷ್ಟೇ. ಹೌದಾ? ನೋಡೋಣ ತಗೊಳ್ರಿ, ಅದು ಮುಂದಕ್ಕೆ ಯೋಚನೆ ಮಾಡೋಣ ತಗೊಳ್ರಿ, ಏನು ಮಾಡಬೇಕು ಏನಂತ. ಮದುವೆ ಆಗಲಿ ತಗೊಳ್ರಿ. ಸರಿ. ಮತ್ತೆ ನಿಮ್ಮ ಬಗ್ಗೆ ಹೇಳ್ರಿ, ನೀವೇನು ಮಾಡ್ಕೊಂಡಿದ್ದೀರಾ? ನೀವು ಇವಾಗ ಏನು ಮಾಡ್ತಾ ಇದ್ದೀರಾ? ಏನು ಓದಿದ್ದೀರಾ ನೀವು? ನಾನಾ ಅದು ಇದು ನಂದು ಇಂಜಿನಿಯರಿಂಗ್ ಆಗೈತಪ್ಪ. ನಾನು ಇಂಜಿನಿಯರಿಂಗ್ಗೆ ಮುಗಿಸಿ ಈಗ ಅಪ್ಪ ಅವ್ವನ್ನ ನೋಡ್ಕೊಂಡು ಮನೆಗೆ ಹೊಲ ಮನೆ ತೋಟ ಎಲ್ಲ ಐತಾ, ಬಿಸ್ನೆಸ್ ಐತಾ, ಅದನ್ನೇ ನೋಡ್ಕೊಂಡು ಮನೆಯಾಗದಾನ ಅಷ್ಟೇ ಈಗ. ಅದ್ಯಾಕೆ ತೊದ್ಲಕ್ಕೆ ಅಂತ ಮಾತಾಡಿದ್ರಿ? ಯಾಕೆ ಇಂಜಿನಿಯರಿಂಗ್ ಮಾಡಿದ್ದೀರಾ ಇಲ್ಲ? ಯಾಕೋ ಡೌಟ್ ಬರ್ತೈತಪ್ಪ ನನಗೆ. ಅದೇ ಯಾಕ್ರಿ ಹಂಗೆ ಅನ್ಕೊಂತೀರಾ? ಮಾಡಿದ್ದೀನಪ್ಪ, ನಾನು 4 ವರ್ಷ ಮಾಡಿ ಮುಗಿಸಿದ್ದೀನಿ. ಅದಾ, ಸರಿ ಆಯ್ತು, ಹೋಗೋಣ. ಹೊತ್ತಾತು, ಮನೆ ಕಾಯ್ತಿರ್ತತವ್ವ. ಸರಿ, ನಡೀರಿ ಹೋಗೋಣ. ಮತ್ತೆ ಪವಿತ್ರ ಅವರೇ, ಮದುವೆ ಆದಮೇಲೆ ಹನಿಮೂನಿಗೆ ಎಲ್ಲಿ ಹೋಗೋಣ? ಯಾವ ಹೊರಗಡೆ ಯಾವ್ದಾರ ಒಂದು ಸ್ಥಳಕ್ಕೆ ಹೋಗೋಣ ಹೆಂಗೆ? ನೋಡೋಣ ತಗೊಳ್ರಿ. ಅದು ಮುಂದೆಲ್ಲ ಏನೋ ನೋಡಂತ ಅಲ್ರಿ, ಅವ ಮಾತಾಡೋಣಂತೆ. ಇವನ್ ಮಕ್ಕಕ್ಕೆ ಮದುವೆ ನಡೀತೈತೆ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಹನಿಮೂನ್ ಅಂತೆ, ಹನಿಮೂನ್. ಏನಾದರೂ ಮಾತಾಡ್ರಿ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರಲ್ಲ. ಒಬ್ಬನಿಗೆ ನಾನು ಎಷ್ಟಂತ ಮಾತಾಡಲಿ? ನಿಮ್ಮ ಹತ್ರ ಮಾತಾಡೋಂಥದ್ದು ಏನಿಲ್ಲ ನನಗೆ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಯಾಕೆ ಹೆಂಗೆ ಮಾತಾಡ್ತಿದ್ದೀರಾ? ಅಂದರೆ ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ? ನಾ ಹಾಗಂತ ಎಲ್ಲ ಹೇಳ್ದೆ, ಮಾತಾಡಕ್ಕೆ ಏನು ಇಲ್ಲ ಅಂತ ಹೇಳ್ದೆ ಅಷ್ಟೇ. ಯಾಕೆ ಬೇರೆ ಹುಡುಗರ ಹತ್ರ ಮಾತಾಡೋಕ್ಕಿರುತ್ತಾ? ನನ್ನ ಹತ್ರ ಏನು ಮಾತಾಡೋದಿಲ್ಲ ಹಂಗಾರೆ? ಏನ್ರಿ ಹಿಂಗೆ ಮಾತಾಡ್ತೀರಾ ನೀವು? ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲೀರಿ. ನಿಮ್ಮ ಬಾಯಿ ಬಂದಂಗೆ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ಓಹೋ, ಜೋರದಳಪ್ಪ ಹುಡುಗಿ, ನಾನು ಅನ್ಕೊಂಡಂಗಿಲ್ಲ. ಹೆಂಗಾರ ಮಾಡಿ ಸಮಾಧಾನ ಮಾಡಬೇಕು. ಮದುವೆ ಒಂದಾಗಲಿ, ಆಮೇಲೆ ಐತೆ ಮಾರಿ ಹಬ್ಬ. ಇಲ್ರಿ, ಹಂಗೆ ಅನ್ಲಿಲ್ಲ ನಾನು. ಹಂಗೆ ತಮಾಷೆಗೆ ನಿಮ್ಮ ಸ್ನೇಹಿತರೆಲ್ಲ ಎಲ್ಲ ಮತ್ತೆ ಹುಡುಗರೆಲ್ಲ ಇರ್ತಾರೆ, ಅವರೆಲ್ಲ ಜೊತೆಗೆಲ್ಲ ಮಾತಾಡ್ತಿರ್ತೀರಲ್ಲ, ಮತ್ತು ಅವ್ರ ಹತ್ರನೇ ಮಾತಾಡ್ತೀರಾ. ಮತ್ತು ನಾನು ಮದುವೆ ಆಗೋ ಹುಡುಗ ನನ್ನ ಹತ್ರಕ್ಕೆ ಏನು ಮಾತಾಡೋದಿಲ್ಲ ಅಂತ ಕೇಳಿದೆ ಅಷ್ಟೇ. ಹಂಗೆಲ್ಲ ಏನು ತಪ್ಪು ತಿಳ್ಕೊಬೇಡ್ರಿ. ಸರಿ ಸರಿ, ಗಾಡಿ ನಿಲ್ಸ್ರಿ, ಮನೆ ಬಂತು. ಯಾರ್ದೋ ಕಾರ್ ಬಂದಂಗಾತು, ಯಾರು ತಡಿ ನೋಡೋಣ. ಸರಿ, ಬಾಯ್ ಪವಿತ್ರ. ನಾಳೆ ಬರ್ತೇನೆ. ನಾಳೆಯ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಚೆನ್ನಾಗೈತದು ಜಾಗ, ಹೋಗಿ ಬರೋಣಂತೆ. ರೆಡಿಯಾಗಿರು ಬೆಳಿಗ್ಗೆ. ಹೊರಗ ಇಲ್ಲ, ನಂದು ಕಾಲೇಜ್ ಐತಿ. ನಂದು ಎಕ್ಸಾಮ್ ಮುಗಿಯೋವರೆಗೂ ನಾನು ಎಲ್ಗೂ ಬರಲ್ಲ. ಆಯ್ತು, ಯಾವುದಕ್ಕೂ ರಾತ್ರಿ ಫೋನ್ ಮಾಡು, ಮಾತಾಡೋಣ. ಸರಿ ಆಯ್ತು. ಸರಿ, ಬರ್ತೀನಿ. ಸರಿ ಆಯ್ತು. ಪವಿತ್ರ, ನೀನಾ? ನಾನು ಯಾರ ಅನ್ಕಂದೆ. ಯಾರ್ದದ ಕಾರ್ನಿಗೆ ಬಂದೆ? ಇನ್ಯಾರವ? ಅವನೇ, ನೀನು ಅಳಿಯ ಸುನಿಲ. ಇದ್ಯಾಕೆ ಹೆಸರು ಹಿಡಿದು ಏಕವಚನದಾಗೆಲ್ಲ ಮಾತಾಡ್ತೀಯಾ? ಇನ್ಹೆಂಗೆ ಮಾತಾಡ್ತಾರ ಅವನಿಗೆ? ನಾನು ಹಂಗೆ ಕರೆಯೋದು. ಸರಿ ಆಯ್ತು, ಒಳ ಕರೆಯೋದಲ್ಲ, ಹಂಗೆ ಕಳಿಸಿದಲ್ಲ ಅಲ್ಲಿಂದಲ್ಲೇ. ಓದ್ರಕನ್ ಬಿಡವ, ಇಷ್ಟ ಇದ್ರೆ ಬರ್ತಾನೆ, ಕಷ್ಟ ಆದ್ರೆ ಹೋಗ್ತಾನೆ. ನೀನೊಳ್ಳೆ ಸರ್ಕ, ನನ್ನ ಮಕ್ಕ ತೊಳ್ಕೋಬೇಕು, ತಲೆ ನುಯ್ತಾ ಇದ್ದು ಚಾ ಕುಡಿಬೇಕು ಗಡಗಡ. ಈಗ ಏನಾಯ್ತು ಹಿಂಗೆ ಮಾತಾಡಕತ್ತಿದ್ದಾಳೆ ಇವತ್ತು? ಅಯ್ಯೋ ದೇವ್ರೇ. ಪವಿತ್ರ, ನಿಂತ್ಕ ಇಲ್ಲಿ. ಪವಿತ್ರ, ಕರೆದು ಕೇಳೋದಿಲ್ಲೇನು? ಕೂಗ್ತಾ ಇದ್ದಾನೆ, ಸುಮ್ಮನೆ ಹೋಗ್ತಾನೆ ಇದೆಯಲ್ಲ ನೀನು. ಏನವ ನಿಂದು? ಏನು ಹೇಳು? ಯಾಕೆ ಸಿಟ್ನಾಗೆ ಇದೆಯಲ್ಲ? ಯಾಕೆ ಏನಾಯ್ತು? ಯಾಕೋ ಒಂಥರನೇ ಇದೆಯಲ್ಲ, ಯಾಕೆ? ಹಂಗೇನಿಲ್ಲಲ್ಲ, ನಾನು ಆ ಥರ ನಡ್ಕೊಂಡಲ್ಲ, ಸರಿಯಾಗಿದ್ದಾನಲ್ಲ. ಆ ಹುಡುಗನ ಹತ್ರ ಏನಾರ ಜಗಳ ಮಾಡ್ಕೊಂಡೇನೆ? ಇಲ್ಲವಾ, ಜಗಳ ಇಲ್ಲ. ಎದಕ್ಕೆ ಮಾಡ್ಕೊಂಡನವ? ಏನಾಗಿತ್ತು ಅಂತ ಮಾಡ್ಕೊಂಡ್ಲಿ ಹೇಳು. ಶಾರದವ್ವ, ಏನಾತ? ಆ ಹುಡುಗಿಗೆ ಹಂಗೆ ಬೈಯಕತ್ತಿದೆಯಲ್ಲ, ಯಾಕೆ?
ಅಲ್ಲ ಅತ್ತಾರ ಹುಡುಗನ ಒಳ ಕರಿಯವ ಹಂಗೆ ಅಲ್ಲಿಂದ ಅಲ್ಲೇ ಕಳಿಸ್ತಾ ಇದೆಯಲ್ಲ ಅಂತ ನಾನು ಅಂತಾನಿ. ಅವನೇದ ಕರಿಬೇಕು, ಬಂದ್ರೆ ಬರ್ತಾನೆ ಹೋದ್ರೆ ಒಕ್ಕನೆ ಅಂತ ಅಂತಾಳಲ್ಲ ಅತ್ತಾರ. ಈಗಲೇ ಹಿಂಗಾದ್ರೆ ಇನ್ನು ಮುಂದೆ ಹೆಂಗೆ? ಇನ್ನು ಮದುವೆ ಮುಂಜೆ ಅದಾವೆ, ಇನ್ನು ಮುಂದೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ನನಗಂತೂ ಹೆದರಿಕೆನ ಹಾಕತ್ತವ. ಅಲ್ಲ ನಾನೇನ್ ಅನ್ಬಾರ್ದಂದೆ, ಅವನು ಇವನು ಅಂದ್ರೆ ತಪ್ಪ? ಅದ್ರಾಗ ಏನಾಯ್ತವ? ಏ ಪವಿತ್ರ, ಹಂಗೆಲ್ಲ ಅನ್ಬಾರ್ದವ. ಅವ್ನ ಮದುವೆ ಆಗನು, ನಿನ್ನ ಗಂಡ ಆಗನವ ಅವನು. ಆಗನೇನು ಅರ್ಧ ಗಂಡನೇ ಈಗ, ಹಂಗೆಲ್ಲ ಮಾತಾಡ್ಬಾರ್ದವ. ಅಯ್ಯ ಗಂಡಂತೆ ಗಂಡ, ತಾಳಿ ಕಟ್ಟಿದ್ರೆ ಆಮೇಲೆ ಗಂಡ. ತಾಳಿ ಕಟ್ಟೋವರ್ಗುನು ಟೈಮ್ ಐತಿ, ಅಲ್ಲಿವರೆಗೂ ನಾನು ಒಬ್ಬಳೆ ಸಿಂಗಲ್. ಅಲ್ಲ ಎಷ್ಟು ದಿಮಾಕಲ್ಲ ನಿನಗೆ, ಎಷ್ಟು ಇರ್ಬೇಕು ನಿನಗೆ? ಏನನ್ ಬರ್ದಂದೆ ನಾನೀಗ? ನಾನೇನೇನು ಮಾಡ್ಬಾರ್ದು ತಪ್ಪು ಮಾಡಿದ್ದೇನೀಗ? ನಿನಗೆ ಹೊಡಿತೀಯ? ಎಷ್ಟು ವಿಚಾರನೆ ತಗೊಂಡು ನನ್ನ ಮೇಲೆ ಕೈ ಮಾಡಿದೆ. ಏಯ್ ನಿಂತ್ಕೊಳ್ಳಿ. ಏ ಶಾರದಾ, ಆ ಹುಡುಗಿ ಮೇಲೆ ಕೈ ಮಾಡಿದೆಯಲ್ಲೇ? ಅಯ್ಯೋ ದೇವ್ರೇ, ಅರೆ ಬಂದಿರೋ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ ನೀನು. ಇನ್ನೇನು ಇನ್ನು ಸ್ವಲ್ಪ ದಿನ ಮದುವೆ ಮಾಡ್ಕೊಂಡು ಹೋಗತಿ, ಇರೋ ವರ್ಷ ದಿನ ಚಂದಾಗಿ ಇತ್ಕೊಂಡು ಹೋಗತಿ. ಆ ಹುಡುಗಿ ಮೇಲೆ ಕೈ ಮಾಡಿದೆಲ್ಲ ಶಾರದಾ ನೀನು. ಹಂಗೆಲ್ಲ ಹೊಡಿಬಾರ್ದವ ಹೆಣ್ಮಕ್ಳ ಮೇಲೆ. ಆಕೆಂತ ಸಣ್ಣಳು, ಏನೋ ಮಾತಾಡಿದ್ಲು, ನೀನು ತಿಳಿದಂತಾಳವ. ನೀನು ಹಂಗೆ ಮಾಡಿದ್ರೆ ಹೆಂಗವ? ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹೆಂಗೆ? ಅಯ್ಯೋ ಏನೋ ಆ ಮಾತಿನ ಇದ್ರಾಗೆ ಹೊಡೆದ್ಬಿಟ್ಟೆ ಆಯ್ತಾರೆ. ನನಗೆ ಬೇಜಾರಾಗ್ತಾ ಐತೀಗ. ಆಕೆ ಓದ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಮಗೆ ಅಲ್ರಿ ಬೇಜಾರಾಗೋದು. ಎಂದು ಹೊಡೆದಿರ್ಲಿಲ್ಲ ನಾನು. ಇವತ್ತಕ್ಕೆ ಯಾಕೆ ಮಾತಾಡಿದ್ ನನಗೆ ಇಷ್ಟ ಆಗ್ಲಿಲ್ರಿ ಅತ್ತಾರ, ಅದಕ್ಕೆ ಹೊಡೆದ್ಬಿಟ್ಟೆ. ಇಲ್ರಿ ಮಾತಾಡ್ಸನು, ನೋಡ್ತೀನಿ ಏನ್ ಮಾಡ್ತಿದ್ದಾವೆ ಏನಂತ. ನಾ ಏನ್ ತಪ್ಪು ಮಾಡಿದೆ ಅಂತ ನನಗೆ ಹಿಂಗ್ ಮಾಡ್ತಾರೆ ಎಲ್ಲರೂ. ನಾನು ಎಲ್ಲದ ಅನುಭವಿಸ್ಬೇಕು. ನಾನು ಮಾಡ್ಕೊಂಡಿದ್ದು ನನಗೆ ಇಷ್ಟ ಇಲ್ಲ ಮದುವೆ ಅಂತ ಹೇಳಿದ್ರೆ ಸುಮ್ಮನೆ ಸರಿ ಹೋಗ್ತಿತ್ತು. ನಾನು ಇವ್ರ ಮಾತಿ ಬೆಲೆ ಕೊಟ್ಟು ಒಪ್ಕೊಂಡಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಪವಿತ್ರ, ಏ ಪವಿತ್ರ, ಬಾಗ್ಲು ತೆಗಿಯೇ, ತೆಗಿಯೇ ಬಾಗ್ಲು. ಪವಿತ್ರ ತಿರ್ಗವ ಇತ್ಲಾಗೆ. ಮೊದಲೇ ಬೇಜಾರಾಗೈತವ, ಇನ್ನು ಬೇಜಾರಾಗ ತಿರ್ಗವ ಇತ್ಲಾಗೆ. ಏನು ಹೊಡೆಯ ದೊಡ್ಡದು ಮತ್ತೆ ಬಂದದಿ ಇಲ್ಲಿಗೆ? ಹಂಗಲ್ಲವ, ನೀನು ಮತ್ತೆ ಹಂಗೆ ಆ ರೀತಿ ಮಾತಾಡ್ತಾರೇನೆ ಹುಡುಗಿ. ಆ ಮದುವೆಗನಿಗೆ ಆ ಹುಡುಗಿ ಎಲ್ಲರೂ ಅಲ್ಲೇ ನಿಂತಿದ್ದು ಹೊರಗೆ ನಿಂತು ಕೇಳಿಸ್ಕೊಂಡಿದ್ರೆ ಏನೇ ಗತಿ? ಬೇಜಾರಾಗೋದಿಲ್ಲೇನವ? ಹಂಗೆಲ್ಲ ಮಾತಾಡಬಾರ್ದವ ಮದುವೆಗನಿಗೆ. ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲವ, ಅದೊಂದು ಜವಾಬ್ದಾರಿ. ಅಷ್ಟು ಆ ಜವಾಬ್ದಾರಿನ ನಾವು ಹೆಂಗೆ ನಿಭಾಯಿಸ್ಕೊಂಡು ಹೋಕ್ಕವೆ ಅನ್ನೋದು ಭಾರಿ ಮುಖ್ಯ ಕಣವ ನನ್ನ ಮಗಳೇ. ನಾನು ಯಾಕೆ ಇಷ್ಟು ಹೇಳಕತ್ತೀನಿ ಅಂತಂದು ನೀನು ಅರ್ಥ ಮಾಡ್ಕೊಳ್ಳವ. ನೀನು ಈಗ ಇಲ್ಲೇನು ಕಲಿತೀಯ ಅದನ್ನೇ ನಿನ್ನ ಗಂಡನ ಮನೆಗೆ ಮುಂದುವರ್ಸ್ಕೊಂಡು ಹೋಗೋದು. ನೀನೀಗ ಇಲ್ಲೇನು ಕಲ್ತಿಲ್ಲ ಅಂತ ಅಂದ್ರೆ ಗಂಡನ ಮನೆಗೆ ಹೋದಾಗ ಅತ್ತೆ ಮಾವ ನಿನಗನ್ನಲ್ಲ ನನಗಂತಾರ ಕಣವ. ತಾಯಿಯಾದಳು ಏನು ಕಲಿಸಿದಾರೆ ಮಗಳಿಗೆ ಅಂತಂದು 100 ಮಾತಾಡ್ತಾರೆ, 100 ಜನ 100 ಮಾತಾಡ್ತಾರೆ. ನಿನಗೆ ಕೆಟ್ಟದ್ದು ಕೇಳ್ತೀನಿ ಅನ್ನವ ನಾನು. ಒಳ್ಳೇದು ಕಣವ, ನಿನ್ನ ಜೀವನ ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರದು ಆಸೆ. ಅಷ್ಟಿಲ್ದಲ್ಲ ನಾವು ಇದು ಮಾಡ್ತಾವೇನವ ನಿನಗೆ. ಇನ್ನು ಪಟ್ಟಿಗೆ ಇದೇ ಲಾಸ್ಟವ, ಇನ್ನು ಪಟ್ಟಿಗೆ ಹಂಗೆಲ್ಲ ಮಾತಾಡ್ಬಾರ್ದವ. ಹಾಂ ಬಾ, ಕೈ ಕಾಲು ಮುಖ ತೊಳ್ಕೊಂಡು ಚಾ ಕುಡಿವಂತ ಬಾ. ತಲೆ ಹೊಡಿತೈತಿ ಅಂದಲ್ಲ, ಬಿಸಿ ಬಿಸಿ ಚಾ ಮಾಡ್ಕೊಂಬಂದು ತಿನ್ನಕ್ಕೆ ಏನಾರ ಮಾಡ್ಕೊಡ್ತಾನೆ ಬಾ. ಬರವಾ? ಚಾನು ಬೇಡ, ಯಾವ ತಿಂಡಿನೂ ಬೇಡ, ಹೋಗು ನೀನೇ ಮಾಡ್ಕೊಂಡು ತಿನ್ನು, ನನಗೇನು ಬೇಡ. ನೋಡು ಮತ್ತೆ ಹಂಗೆ ಮಾಡ್ತೀಯಾ? ಹೇಳ್ತದಂತಾನೆ ನಾನು ಚಂದಾಗಿ ಇದ್ಕೊಂಡು ಹೋಗ್ಬೇಕವ ಇರೋ ವರ್ಷ ದಿನ ಇಲ್ಲಿ. ಮತ್ತೆ ನೀನು ಮದುವೆಗೆ ಹೋದ್ಮೇಲೆ ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಭಾರಿ ವ್ಯತ್ಯಾಸ ಇರ್ತತವ. ಅರ್ಥ ಮಾಡ್ತೀಯಾ ಹೇಳೋದನ್ನ? ಯಾಕಂಗ್ ಮಾಡ್ತೀಯಾ? ಹಠ ಮಾಡಬಾರ್ದಂಗೆ ಹೆಣ್ಮಕ್ಳು. ಒಟ್ನಾಗೆ ಈ ಮನೆಗೆ ಇರೋದೇ ಇಷ್ಟ ಇಲ್ಲ ತಗ ನಿನಗೆ. ಗಡಗಡ ಮದುವೆ ಮಾಡಿ ಕಿನ್ನ ವರದಬ್ಬನ ಕಾಯಕತ್ತಿ ನೀನು. ಅಲ್ಲೇ ಹುಡುಗಿ ನಿನ್ನ ನನಗೆ ಬಾರಿನೇ. ತಾಯಿಗೆ ಮಗಳು ಬಾರನಾ? ಹೇಳಿ ನೀನೇ. ನನ್ನ ಮಗಳು ನಲ್ಕಂತ ಕುಣ್ಕಂತ ಮನೆಗೆ ಹೆಂಗಿದ್ರು ನನಗೆ ಇಷ್ಟನೇ. ಆದ್ರೆ ಅದು ಒಂದು ಹಂತ ಅಷ್ಟೇಯ. ಈಗ ನಾನು ಬಂದಲೇ ಈ ಮನೆ ಮದುವೆ ಮಾಡ್ಕೊಂಡು ಹಂಗೆಯ. ಹೆಣ್ಮಕ್ಳು ಅಂದಮೇಲೆ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ, ಅವನ್ನೆಲ್ಲ ನಾವು ನಿಭಾಯಿಸ್ಬೇಕವ. ಹಂಗೆಲ್ಲ ಹಠ ಮಾಡಬಾರ್ದು, ಒಳ್ಳೇದಲ್ಲದು. ಈಗ ಆದ್ ಬಾ, ತಪ್ಪಾಗೈತಿ. ಕೈಕಾಲು ಮುಖ ತೊಳ್ಕೊಂಡು ವಸ್ತ್ರ ಕಳಿತಿಯನ್ನು ಕಳೆದು ಬಾ, ಚಾ ಕುಡಿ ಒಂದು ಬಾರವ. ಹಂಗೆಲ್ಲ ಮಾಡಬಾರ್ದು ಬಾ. ಅಲ್ಲ ಅಮ್ಮನು ಬೇಜಾರಾಗಿದ್ದಾಳೆ, ಬಾ ಬರ್ತಾನೆ, ನೀವು ಹೋಗು. ಆಯ್ತವ ಬಾ. ಏನ್ ಬೇಯಮ್ಮ ಆರಾಮಾಗಿ ಕುಂತ್ಬಿಟ್ಟಿಯಲ್ಲ? ಏನ್ ಮಾಡ್ತಿದ್ದಾಳೆ ಶಾರದಕ್ಕ? ಬಾರ್ಲೆ ಗಿರ್ಜಿ, ಏನಾರಾಮ್ಲೆ ಹಂಗೆ ಸುಮ್ಮನೆ ಕುಂತಿದ್ದೆ. ಅಡಿಗೆ ಮನೆಗೆ ಇರ್ಬೇಕನ ನೋಡೆ. ಹೌದಾ, ಸರಿ ಸರಿ. ಏನ್ ಮಾಡ್ತಿದೀವ ಶಾರದಕ್ಕ? ಏನಿಲ್ಲ ಬಾರಿ ಗಿರ್ಜಿ, ಚಾ ಮಾಡಕತ್ತಿದ್ದೆ. ಒಲೆ ಉಬ್ಬಕತ್ತಿದ್ ನೋಡವ. ಹಾಳಾದವನ್ ಮಣ್ಣಾಗಲಿ ಗ್ಯಾಸ್ ಒಂದು ಸಿಗವಲ್ದಲ್ಲವ. ಸುಮ್ಮನೆ ಮತ್ತೆ ಇಟ್ಟಿಟ್ಕೊಂಡ್ಬಿಟ್ಟಿದ್ಕೊ ನಾವು ಗ್ಯಾಸ್ ಹಚ್ಕೊಂತ ಕುತ್ಕೊಂಡ್ರೆ ಖಾಲಿ ಆದ್ಮೇಲೆ ಏನ್ ಮಾಡಕ್ ಹೋಗೋಣ? ಸಿಗ್ಲಿಲ್ಲ ಅಂತ ಅಂದ್ರೆ ಏನಾರು ಅರ್ಜೆಂಟ್ ಇತ್ತವ, ಅವಾಗ ಏನ್ ಮಾಡೋಣ? ಇನ್ನೊಬ್ರು ಕೇಳಕತ್ತ
ಆದಷ್ಟು ಒಲೆಯಾಗೆ ಮಾಡಕ್ಕೆ ನೋಡಕತ್ತೀನವ. ಅಯ್ಯೋ ಅದನ್ನು ನಿಜನೇ ಬಿಡವ. ಆಮೇಲೆ ಖಾಲಿ ಆದ್ಮೇಲೆ ಇನ್ನೊಬ್ರು ಕೇಳೋದಕ್ಕಿಂತ ಇದ್ದಾಗಲೇ ಒಂಚೂರು ಉಳಿತಾಯ ಮಾಡ್ಕೊಂಡು ನಮಗೆ ಹೆಂಗ್ ಬೇಕೋ ಹಂಗ ಮಾಡ್ಕೊಂಡು ಹೋಗ್ಬೇಕವ. ಏನ್ ಮಾಡಕತ್ ಮತ್ತೆ ಪ್ರಪಂಚದಾಗೆ ಎಲ್ಲಾ ಕಡೆಗೂ ಹಂಗೆ ಆಗೈತಿ, ನಮಗೊಬ್ರಿಗೆ ಹಂಗಾಗೈತಾ? ಮತ್ತೆ ಏನ್ಲೇ ಆರಾಮ ಬಂದ್ಬಿಟ್ಟೆ ಇತ್ಲಾಗೆ? ಏನಿಲ್ಲವ ಶಾರದಕ್ಕ, ಮತ್ತೆ ಕಾರ್ಯ ಮುಗ್ದಾಗಿಂದ ಬಂದಿರ್ಲಿಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದ್ ನೋಡಂಗೆ. ಕೂತ್ಕೊಳ್ಳೆ, ಮತ್ತೆ ಚಾ ಕುಡ್ದು ಒಂಚೂರು ಚುರುಮುರಿನಾರೆ ಮಾಡ್ತೀನಿ ತಿನ್ನುವಂತೆ. ಹುಡುಗಿನ ಯಾಕ ತಲೆನೋವು ಅಂತ ಅನ್ನಕತ್ತಿತ್ತವ, ಅದಕ್ಕೆ ಒಂಚೂರು ಏನಾರು ತಿನ್ನಕ್ ಮಾಡ್ಕೊಡೋಣ ಅಂತ ಬಂದ್ ನೋಡು ಚಾ ಮಾಡಿ. ಹ್ಞೂ ಮಾಡು, ನಾನು ಭಾಳ ದಿನ ಆಯ್ತು ನಿನ್ ಕೈಯಾಗಿಂದ ಚುರುಮುರಿ ತಿಂದೆ. ಮಾಡು ತಿಂದೋಕನ್. ಮತ್ತೇನ್ಲಿ ಪಾರಕ್ ಬಂದೇ ಇಲ್ಲ ಕಡೆ, ಆಕಿನೂ ಕಾರ್ಯ ಮುಗಿಸ್ಕೊಂಡು ಹೋದವಳು ಬಂದೇ ಇಲ್ಲ ವೈತ್ಲಾಗೆ. ಅಯ್ಯೋ